ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವೆಲ್ಲರೂ ದುಡ್ಡಿನ ಹಿಂದೆ ಓಡ್ತಿದ್ದೇವೆ. ಹಣವಿದ್ರೆ ಎಲ್ಲವನ್ನೂ ಕೊಂಡುಕೊಳ್ಳಬಹುದು, ನೆಮ್ಮದಿಯಿಂದ ಇರಬಹುದು ಅಂತ ನಂಬಿದ್ದೇವೆ. ಆದರೆ ಅತೀವ ಶ್ರೀಮಂತಿಕೆಯನ್ನು ತ್ಯಜಿಸಿ ಬಂದ ಗೌತಮ ಬುದ್ಧನು ಹಣದ ಬಗ್ಗೆ ಏನು ಹೇಳಿದ್ದ ಗೊತ್ತೇ? ಒಬ್ಬ ದೊಡ್ಡ ಶ್ರೀಮಂತ ವರ್ತಕ ಮತ್ತು ಬುದ್ಧನ ನಡುವೆ ನಡೆದ ಈ ಸಂಭಾಷಣೆ ನಿಮ್ಮ ಹಣದ ಮೇಲಿನ ವ್ಯಾಮೋಹವನ್ನೇ ಬದಲಾಯಿಸಬಹುದು. ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಒಮ್ಮೆ ಆನಂದ ಪಿಂಡಕ ಎಂಬ ಹೆಸರಾಂಪ ಶ್ರೀಮಂತ ವರ್ತಕ ಬುದ್ಧನ ಬಳಿ ಬಂದನು. ಅವನು ತನ್ನ ಸಂಪತ್ತಿನಿಂದ ಜಗತ್ತಿನ ಎಲ್ಲ ಸುಖಗಳನ್ನು ಅನುಭವಿಸಿದ್ದನು. ಆದರೂ ಅವನ ಮನಸ್ಸಿನಲ್ಲಿ ಏನೋ ಒಂದು ಶೂನ್ಯತೆ ಇತ್ತು. ಅವನು ಬುದ್ಧನಿಗೆ ಕೇಳಿದನು, ಬುದ್ಧನೇ, ನನ್ನ ಬಳಿ ಅಪಾರ ಸಂಪತ್ತಿದೆ. ನಾನು ಸಾವಿರಾರು ಜನರಿಗೆ ಕೆಲಸ ಕೊಟ್ಟಿದ್ದೇನೆ. ಆದರೆ ರಾತ್ರಿ ಮಲಗಿದಾಗ ನನಗೆ ನೆಮ್ಮದಿಯಿಲ್ಲ. ಈ ಹಣವೇ ನನ್ನ ಶಾಪವೇ? ನಾನು ಅಧ್ಯಾತ್ಮದ ಹಾದಿಯಲ್ಲಿ ನಡಿಬೇಕಾದ್ರೆ ಈ ಎಲ್ಲ ಸಂಪತ್ತನ್ನು ತ್ಯಜಿಸಬೇಕೇ? ಆಗ ಬುದ್ಧ ಒಂದು ಕಟು ಸತ್ಯವನ್ನು ಹೇಳಿದ್ರು. ನೋಡು ಆನಂದ ಪಿಂಡಕ, ನೀರಿನಲ್ಲಿ ದೋಣಿ ಇರಬೇಕು, ಆದರೆ ದೋಣಿಯ ಒಳಗೆ ನೀರಿರಬಾರ್ದು. ಹಾಗೆಯೇ ನಿನ್ನ ಜೀವನದಲ್ಲಿ ಹಣ ಇರಬೇಕು, ಆದರೆ ನಿನ್ನ ಮನಸ್ಸಿನ ಒಳಗೆ ಹಣ ಇರಬಾರ್ದು. ಬುದ್ಧ ಮುಂದುವರಿಸುತ್ತಾ ಹೇಳಿದ್ರು, ಹಣ ಎಂಬುದು ಕೇವಲ ಒಂದು ಸಾಧನವಷ್ಟೇ. ಅದನ್ನು ನೀನು ಹೇಗೆ ಬಳಸ್ತೀಯಾ ಎಂಬುದು ಮುಖ್ಯ. ಹಣವನ್ನು ಮಂಚದ ಕೆಳಗೆ ಬಚ್ಚಿಟ್ರೆ ಅದು ಕೇವಲ ಕಲ್ಲು ಮತ್ತು ಮಣ್ಣಿಗೆ ಸಮಾನ. ಆದರೆ ಅದನ್ನು ಹಸಿದವರಿಗೆ ಅನ್ನ ನೀಡಲು ಬಳಸಿದ್ರೆ ಅದು ಪುಣ್ಯದ ಫಲ. ನೆನಪಿಡು, ಹಣದಿಂದ ನೀನು ಹಾಸಿಗೆ ಕೊಳ್ಳಬಹುದು, ಆದರೆ ನಿದ್ದೆಯನ್ನಲ್ಲ. ರುಚಿಯಾದ ಊಟ ಕೊಳ್ಳಬಹುದು, ಆದರೆ ಹಸಿವನ್ನಲ್ಲ. ಜಗತ್ತಿನ ಅತಿದೊಡ್ಡ ಶ್ರೀಮಂತ ಯಾರು ಗೊತ್ತೇ? ಯಾರು ತನಗೆ ಇರುವುದರಲ್ಲೇ ತೃಪ್ತಿ ಹೊಂದಿದ್ದಾನೋ ಅವನೇ ನಿಜವಾದ ಕೋಟ್ಯಧಿಪತಿ. ಕೈಯಲ್ಲಿ ಹಣವಿದ್ರೂ ಮನಸ್ಸು ಅಶಾಂತವಾಗಿದ್ರೆ ನೀನು ಭಿಕ್ಷುಕನಿಗಿಂತಲೂ ದರಿದ್ರ. ಸ್ನೇಹಿತರೆ, ಬುದ್ಧನ ಈ ಮಾತು ಇಂದಿನ ಹಪಾಹಪಿಯ ಜಗತ್ತಿಗೆ ತುಂಬಾ ಅಗತ್ಯವಾಗಿದೆ. ಹಣ ಸಂಪಾದಿಸೋದು ತಪ್ಪಲ್ಲ, ಆದರೆ ಹಣವೇ ಜೀವನ ಎಂದು ನಂಬುವುದು ತಪ್ಪು. ನೀವು ಹಣದ ಮಾಲೀಕರಾಗಿರಬೇಕೇ ಹೊರತು ಹಣಕ್ಕೆ ಗುಲಾಮರಾಗಬಾರದು. ನಿಮ್ಮ ಬಳಿ ಎಷ್ಟೇ ಹಣವಿದ್ರೂ ಮನಸ್ಸಿನ ಶಾಂತಿಯೇ ನಿಜವಾದ ಆಸ್ತಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಹಣವೇ ಜೀವನವೇ ಅಥವಾ ಜೀವನಕ್ಕಾಗಿ ಹಣವೇ? ಕಾಮೆಂಟ್ ಮಾಡಿ ತಿಳಿಸಿ.